ನಮಸ್ಕಾರ ಪ್ರಿಯ ವೀಕ್ಷಕರೇ, ಪ್ರಸ್ತುತ ನಾವು ಎಲ್ಲೂ ಸುತ್ತಾಡಿದಿರ ಮನೆಯಲ್ಲೇ ಇದ್ದೀರಿ. ಹಿಂಗೆ ಅಂತ ಇದ್ದೀನಿ ಏನಂದರೆ ಅದು ಬೇಸಿಗೆ ಎಲ್ಲಿನೋ ಎಫೆಕ್ಟ್. ಪೆಸಿಫಿಕ್ ಮಹಾಸಾಗರದಲ್ಲಿ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗಿಬಿಟ್ಟಿದೆ. ಅದರ ಎಫೆಕ್ಟು ಭಾರತದಲ್ಲಿ ಅಂದರೆ ಏಷ್ಯಾ ಖಂಡದಲ್ಲೂ ಹಬ್ಬಿದೆ ಅಂತ ಹೇಳ್ತಿದ್ದೀನಿ. ಈ ಸಲ ಭಯಂಕರ ಬಿಸಿಲಿದೆ. ಅದಕ್ಕೆ ಎಲ್ಲರೂ ನಂತರ ಸಮ್ಮರ್ ಕಟ್ ಮಾಡಿಸಿ ಇದನ್ನು ಏನಂತ ಕರೀತಾರೆ ಅಂದರೆ ನಮ್ಮ ಭಾಷೆಯಲ್ಲಿ ಫೌಜಿ ಕಟ್ ಅಂತ ಕರೀತಾರೆ. ಬೇರೆಯವ್ರ ಭಾಷೆನಲ್ಲಿ ಅದೇನಂತಾರೆ ಅಂದರೆ ಈಗಿನ ಜನ್ರೇಷನವರು ಬುಸ್ ಕಟ್ ಅಂತಾರೆ. ಬುಸ್ ಕಟ್ಟು ಪಿಸ್ ಕಟ್ಟು ಒಟ್ಟು ಇದು ಬೆಸ್ಟ್ ಸಮ್ಮರ್ ಕಟ್. ಆದಷ್ಟು ಬೇಸಿಗೆನಲ್ಲಿ ಬಾಡಿನ ಚೆನ್ನಾಗಿ ಇಟ್ಕೊಳ್ಳಿ. ಡಿಹೈಡ್ರೇಷನ್ ತುಂಬ ಆಗುತ್ತೆ. ಜ್ಯೂಸ್ ಕುಡಿತಾಯಿರಿ, ಹಣ್ಣಿಂದು. ಕಲ್ಲಂಗಡಿ ಹಣ್ಣು ವಾಟರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ, ಅದನ್ನು ಸೇರಿಸಿ ನೀರಿನ ಅಂಶ ಇರುವಂಥ ಆಹಾರಗಳು ಸೇರಿಸಿ ಆರೋಗ್ಯದ ಕಡೆ ಕಾಳಜಿ ವಹಿಸಿ ಪ್ರಕೃತಿಗೆ ತಕ್ಕಂಗೆ ನಮ್ಮ ದೇಹವನ್ನು ನಾವು ಒಗ್ಗಿಸ್ಕೊಳ್ಳೇಬೇಕು. ಇಲ್ಲಾಂದರೆ ನಾವು ಬದುಕೋದು ಕಷ್ಟ ಆಗುತ್ತೆ ಆಯಿತಾ. ಬೇಸಿಗೆ ಆದಷ್ಟು ಕಳೀಲಿ, ತಂಪಾಗಲಿ, ವರುಣದೇವ ಸ್ವಲ್ಪ ಕುಪ್ಪೆ ತೋರಲಿ, ಮಳೆ ಬರಲಿ, ಎಲ್ಲ ಚೆನ್ನಾಗಿರಲಿ. ಸೆಕೆ ಫುಲ್ಲು ಹಿಂಗೆ ಸೋರ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ನೆಮ್ಮದಿಯಾಗಿ ಮನೆಯಲ್ಲಿ ಇರಿ. ಬಿಸಿಲ ಸುಮ್ಮನೆ ಸುತ್ತಾಡಿ ಯಾಕೆ ಸುಮ್ಮನೆ ಬಾಡಿನ ಸುಸ್ತು ಮಾಡ್ಕೋತೀರ. ಆರಾಮಾಗಿ ಸಂಜೆ ಆದಮೇಲೆ ಒಂದು ವಾಯು ವಿಹಾರ ಹೋಗಿ ಬನ್ನಿ. ಲಾಲ್ಬಾಗು, ಕಬ್ಬನ್ ಪಾರ್ಕೋ, ಸುಮ್ಮನೆ ಸಿಟಿ ರೌಂಡ್ಸು. ತಪ್ಪಾಗಿ ಆರಾಮಾಗಿ ಮನೆಯಲ್ಲಿರ್ರಿ. ಸುತ್ತಾಡೋದೇನು ಅವಶ್ಯಕತೆ ಇಲ್ಲ ಸದ್ಯದ ಪರಿಸ್ಥಿತಿನಲ್ಲಿ. ಆರಾಮಾಗಿ ಮನೆಯಲ್ಲಿರ್ರಿ ಆಯಿತಾ. ಯಾಕೆ ಅಂದರೆ ಬಿಸಿಲು ಹಂಗಿದೆ, ಎಲ್ಲೂ ಸುತ್ತಾಡೋದಕ್ಕಾಗೋದಿಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಿಯ ವೀಕ್ಷಕರೇ. ಧನ್ಯವಾದಗಳು. ಮುಂದಿನ ವಿಡಿಯೋ ಸಂಚಿಕೆಯಲ್ಲಿ ತಮ್ಮ ಹಾಗೂ ನಮ್ಮ ವಿಷಯಗಳನ್ನು ವಿವರಿಸಲಿಕ್ಕೆ ಇಚ್ಛಪಡ್ತೇನೆ. ಧನ್ಯವಾದಗಳು.